ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಎಂ ಬಿ ಶಿರ್ಷಾಡ್. ಕನ್ನಡದಲ್ಲಿ ಬರ್ತಕ್ಕಂಥ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಸಮಾಸ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಕೂಡಿಸಿ ಒಂದೇ ಅರ್ಥ ಬರುವಂತೆ ಹೇಳುವುದಕ್ಕೆ ಸಮಾಸ ಎನ್ನುವರು. ಈ ಉದಾಹರಣೆಗಾಗಿ ಅರಮನೆ ಅಂತ ಒಂದು ಪದ ಇದೆ, ಸಮಾಸ ಪದ ಇದು. ಇದನ್ನು ವಿಗ್ರಹ ವಾಕ್ಯ ಮಾಡಿದೆವಂದ್ರೆ ಅರಸನ ಪ್ಲಸ್ ಮನೆ ಅರಮನೆ, ಅರಸನ ಪ್ಲಸ್ ಮನೆ ಅರಮನೆ. ಹಾಗಾದ್ರೆ ಈ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ಏನಂತ ಕರಿತೇವೆ ಅಂದ್ರೆ ವಿಗ್ರಹ ವಾಕ್ಯ ಅಂತ ಕರಿತೇವೆ. ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುವರು. ಹಾಗಾದರೆ ಸಮಾಸ ಪದವನ್ನು ಯಾವ ಹೆಸರಿನಿಂದ ಕರಿತೇವೆ ಅಂದರೆ ಪದವಿಧಿ, ಜೋಡು ನುಡಿ, ಆಮೇಲೆ ಸಮಸ್ತ ಪದ. ಸಮಾಸ ಪದವನ್ನು ಈ ಎಲ್ಲ ಹೆಸರುಗಳಿಂದ ಅಂದರೆ ಸಮಾಸ ಪದವನ್ನು ಪದವಿಧಿ, ಜೋಡು ನುಡಿ, ಸಮಸ್ತ ಪದ ಈ ಎಲ್ಲ ಹೆಸರುಗಳಿಂದ ಕರಿತೇವೆ ಅಥವಾ ಕರೆಯುತ್ತಾರೆ. ಹಾಗಾದರೆ ಸಮಾಸದಲ್ಲಿ ಪದಗಳು ಮುಖ್ಯವಾಗಿರ್ತಾವೆ. ಅಂದರೆ ಪದಗಳ ಒಂದು ಸ್ಥಾನ ಅಥವಾ ಪದಗಳು ಬಹಳಷ್ಟು ಮುಖ್ಯವಾಗಿರ್ತಾವೆ. ಹಾಗಾದರೆ ಸಮಾಸ ಪದವನ್ನು ಈ ಎಲ್ಲ ಹೆಸರಿನಿಂದ ಕರಿತೇವೆ. ಪದವಿಧಿ, ಜೋಡು ನುಡಿ, ಸಮಸ್ತ ಪದ ಈ ಎಲ್ಲ ಹೆಸರಿನಿಂದ ಕರೆಯುತ್ತಾರೆ. ಹಾಗಾದರೆ ಸಮಾಸವು ಇದೊಂದೇನೆಂದ್ರೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ. ಸಾಧಿತ ನಾಮ ಪ್ರಕೃತಿಯಲ್ಲಿ ಸಮಾಸ ಒಂದಾಗಿದೆ. ಸಾಧಿತ ನಾಮ ಪ್ರಕೃತಿ ಅಂದರೆ ಇದರಲ್ಲಿ ತದ್ದಿತಾಂತ, ಕೃದಂತ, ಆಮೇಲೆ ಸಮಾಸ ಈ ಮೂರು ಅಂಶಗಳು ಬಳಕೆಗೊಳ್ತವೆ. ಅದ್ರಾಗ ಇದು ಏನಾಗಿರ್ತದಂದ್ರೆ ಸಮಾಸವು ಸಾಧಿತ ನಾಮ ಪ್ರಕೃತಿಯಲ್ಲಿ ಒಂದಾಗಿರುತ್ತದೆ. ಹಾಗಾದರೆ ಈಗ ಸಮಾಸವನ್ನು ಅನೇಕ ಹೆಸರುಗಳಿಂದ ಕರಿತೇವಂತ ತಿಳಿದುಕೊಂಡಿದ್ದೆವು. ಪದವಿಧಿ, ಜೋಡು ನುಡಿ, ಸಮಸ್ತ ಪದ. ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುವರು. ಸಮಾಸ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಕೂಡಿಸಿ ಎರಡು ಅಥವಾ ಎರಡಕ್ಕಿಂತ ಇಲ್ಲಿ ಮೂರು ಪದಗಳಿರ್ಬೋದು, ಮೂರಕ್ಕಿಂತ ಹೆಚ್ಚು ಪದಗಳಿರ್ಬೋದು. ಅದಕ್ಕೆ ಏನಂತ ಕರಿತೇವೆ ಅಂದರೆ ಸಮಾಸ ಅಂತ ಕರಿತೇವೆ. ಸಮಾಸವು ಇದೊಂದು ಸಾಧಿತ ನಾಮ ಪ್ರಕೃತಿಗಳಲ್ಲಿ ಒಂದಾಗಿದೆ. ಹಾಗಾದರೆ ಸಮಾಸದಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸ್ತೇವೆ ಅಂದರೆ ಸಮಾಸದ ಪ್ರಕಾರಗಳು. ಹಾಗಾದರೆ ಸಮಾಸವನ್ನು ಅರ್ಥದ ದೃಷ್ಟಿಯಿಂದ, ಸಮಾಸವನ್ನು ಯಾವ ದೃಷ್ಟಿಯಿಂದ ಅಂದರೆ ಅರ್ಥದ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸುತ್ತಾರೆ. ಸಮಾಸವನ್ನು ಅರ್ಥದ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ಸಮಾಸವನ್ನು ಅರ್ಥದ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸುತ್ತಾರೆ. ಹಾಗಾದರೆ ಮೊದಲನೇದ್ದು ಯಾವುದಂದ್ರೆ ಉತ್ತರ ಪದಾರ್ಥ ಪ್ರಧಾನ ಸಮಾಸ. ಉತ್ತರ ಪದಾರ್ಥ ಪ್ರಧಾನ ಸಮಾಸಗಳು. ಆಮೇಲೆ ನೆಕ್ಸ್ಟ್ ಎರಡನೇದು ಪೂರ್ವ ಪದಾರ್ಥ ಪ್ರಧಾನ ಸಮಾಸ. ಆಮೇಲೆ ನೆಕ್ಸ್ಟ್ ಉಭಯ ಪದಾರ್ಥ ಪ್ರಧಾನ ಸಮಾಸ. ಉಭಯ ಪದಾರ್ಥ ಪ್ರಧಾನ ಸಮಾಸ. ಇನ್ನು ಅನ್ಯ ಪದಾರ್ಥ ಪ್ರಧಾನ ಸಮಾಸ. ನಾಲ್ಕನೇದು ಅನ್ಯ ಪದಾರ್ಥ ಪ್ರಧಾನ ಸಮಾಸ. ಅನ್ಯ ಪದಾರ್ಥ ಪ್ರಧಾನ ಸಮಾಸ. ಒಟ್ಟು ಸಮಾಸವನ್ನು
ಅರ್ಥದ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸುತ್ತಾರೆ. ಹಾಗಾದ್ರೆ ಅವು ಯಾವ್ಯಾವ ಅಂದ್ರೆ ಒಂದೊಂದಾಗಿ ಅವುಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ಯಾವುದಂದ್ರೆ ಉತ್ತರ ಪದಾರ್ಥ ಪ್ರಧಾನ ಸಮಾಸಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಯಾವುದಂದ್ರೆ ತಕದ್ವಿ ಕ್ರಿಯಾಗ ಅಂದರೆ ನೋಡೋಣ. ಪೂರ್ವ ಪದಾರ್ಥ ಪ್ರಧಾನ ಸಮಾಸ ಒಂದೇ ಇದೆ, ಅದು ಅಂಶಿ ಸಮಾಸ. ಇನ್ನು ಉಭಯ ಪದಾರ್ಥ ಪ್ರಧಾನ ಸಮಾಸ ಯಾವುದಂದ್ರೆ ದ್ವಂದ್ವ ಸಮಾಸ. ಉಭಯ ಪದಾರ್ಥ ಪ್ರಧಾನ ಸಮಾಸ ಯಾವುದಂದ್ರೆ ದ್ವಂದ್ವ ಸಮಾಸ. ಇನ್ನು ಅನ್ಯ ಪದಾರ್ಥ ಪ್ರಧಾನ ಸಮಾಸ ಯಾವುದಂದ್ರೆ ಬಹುವ್ರೀಹಿ ಸಮಾಸ. ಅನ್ಯ ಪದಾರ್ಥ ಪ್ರಧಾನ ಸಮಾಸ ಯಾವುದಂದ್ರೆ ಬಹುವ್ರೀಹಿ ಸಮಾಸ. ಹಾಗಾದರೆ ಉತ್ತರ ಪದಾರ್ಥ ಪ್ರಧಾನ ಸಮಾಸಗಳು ಯಾವ್ಯಾವ ಅಂದ್ರೆ ಒಂದು ತತ್ಪುರುಷ ಸಮಾಸ, ಎರಡನೇದು ಅಂದ್ರೆ ಕರ್ಮಧಾರೆಯ ಸಮಾಸ, ಮೂರನೇದು ಅಂದ್ರೆ ದ್ವಿಗು ಸಮಾಸ, 4 ಕ್ರಿಯಾ ಸಮಾಸ, 5ನೇದು ಗಮಕ ಸಮಾಸ. ತಕದ್ವಿ ಕ್ರಿಯಾಗ. ಹಾಗಾದ್ರೆ ಅಂಶಿ ಸಮಾಸ ಪೂರ್ವ ಪದಾರ್ಥ ಪ್ರಧಾನ ಸಮಾಸ ಇದು. ಉಭಯ ಪದಾರ್ಥ ಪ್ರಧಾನ ಸಮಾಸ ಯಾವುದಂದ್ರೆ ದ್ವಂದ್ವ ಸಮಾಸ. ಅನ್ಯ ಪದಾರ್ಥ ಪ್ರಧಾನ ಸಮಾಸ ಬಹುವ್ರೀಹಿ ಸಮಾಸ. ಹಾಗಾದ್ರೆ ಈ 4 ವಿಧಗಳಲ್ಲಿ ಉತ್ತರ ಪದಾರ್ಥ ಪ್ರಧಾನ ಸಮಾಸಗಳ ಸಂಖ್ಯೆ 5. ಆಮೇಲೆ ಉಳಿದಿದ್ದೆಲ್ಲ ಪೂರ್ವ ಪದಾರ್ಥ ಪ್ರಧಾನ ಸಮಾಸ 1, ಉಭಯ ಪದಾರ್ಥ ಪ್ರಧಾನ ಸಮಾಸ ಇದು ಕೂಡ 1, ಆಮೇಲೆ ಅನ್ಯ ಪದಾರ್ಥ ಪ್ರಧಾನ ಸಮಾಸ ಇದು 1. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಷೆಯ ಪದಗಳು ಸೇರಿ ಸಮಾಸವಾದರೆ, ಬೇರೆ ಬೇರೆ ಭಾಷೆಯ ಪದಗಳು ಸೇರಿ ಸಮಾಸವಾದರೆ ಅದನ್ನು ಅರಿ ಸಮಾಸ ಎನ್ನುವರು. ಬೇರೆ ಬೇರೆ ಭಾಷೆಯ ಪದಗಳಂದರೆ ಕನ್ನಡ ಸಂಸ್ಕೃತ ಇಲ್ಲವೇ ಸಂಸ್ಕೃತ ಕನ್ನಡ ಪದಗಳು ಸೇರಿ ಸಮಾಸವಾದ್ರೆ ಅದಕ್ಕೆ ಅರಿ ಸಮಾಸ ಅಂತ ಕರಿತೇವೆ. ಈ 4 ಅರ್ಥದ ದೃಷ್ಟಿಯಿಂದ ಸಮಾಸವನ್ನು ಹೊರತುಪಡಿಸಿ ಇದೊಂದು ಸಮಾಸ ಬರುವಂಥದ್ದು. ಹಾಗಾದರೆ ಇನ್ನು ಒಂದೊಂದಾಗಿ ಈ ಸಮಾಸವನ್ನು ನೋಡುವುದರ ಜೊತೆಗೆ ಪದಗಳು ಭಾಳ ಮುಖ್ಯ. ಸಮಾಸಗಳು ರಚನೆಯಾಗಬೇಕಾಗಿತ್ತಂದ್ರೆ ಪದಗಳು ಭಾಳಷ್ಟು ಮುಖ್ಯ. ಹಾಗಾದರೆ ಸಮಾಸ ರಚನೆ ಆಗಬೇಕಾಗಿತ್ತಂದ್ರೆ ಕನ್ನಡ ಪದಗಳಿರಬೇಕು. ಸಮಾಸ ರಚನೆಯಾಗಲು ಕನ್ನಡ ಪದಗಳು ಇರಬೇಕು. ಕನ್ನಡ ಪದಗಳಿರಬೇಕು. ಇಲ್ಲದೇ ಇದ್ರೆ ಸಂಸ್ಕೃತ ಪದಗಳು ಸೇರಿ ಸಮಾಸ ರಚನೆಯಾಗಬೇಕು. ಸಂಸ್ಕೃತ ಇವೆರಡೂ ಪದಗಳು ಸಂಸ್ಕೃತ ಪದಗಳು ಸೇರಿ ಸಮಾಸ ರಚನೆಯಾಗಬೇಕು. ಇಲ್ಲದೇ ಇದ್ರೆ ತದ್ಭವ ಪದಗಳು ಸೇರಿ ಸಮಾಸ ರಚನೆಯಾಗಬೇಕು. ಅಂದಾಗ ಏನಾಗುತ್ತೆ ಅಂದ್ರೆ ಅದೊಂದು ಅರ್ಥ ಸರಿಯಾಗಿ ಕೊಡ್ತದೆ. ಕನ್ನಡ ಪದಗಳಿರಬೇಕು, ಇಲ್ಲದೇ ಇದ್ದರೆ ಸಂಸ್ಕೃತ ಪದಗಳಿರಬೇಕು, ಇಲ್ಲದೇ ಇದ್ದರೆ ತದ್ಭವ ಪದಗಳಿರಬೇಕು. ಈ 3 ಅಂಶಗಳು ಈ ಸಮಾಸಗಳಿಗೆ ಭಾಳಷ್ಟು ಮುಖ್ಯವಾಗಿರುವಂಥವು. ಹಾಗಾದರೆ ಈಗ ಸಮಾಸವನ್ನು ಅರ್ಥದ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸ್ತೇವಂದೇವು. ಅದರಾಗ ಉತ್ತರ ಪದಾರ್ಥ ಪ್ರಧಾನ ಸಮಾಸದಲ್ಲಿ ಮೊದಲನೇದು ಯಾವುದಂದ್ರೆ ತತ್ಪುರುಷ ಸಮಾಸ. ಮೊದಲನೇದು ತತ್ಪುರುಷ ಸಮಾಸ ಅಂದರೆ ತತ್ಪುರುಷ ಸಮಾಸ ಎಂದರೆ ಪೂರ್ವ ಮತ್ತು ಉತ್ತರ ಪದಗಳು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಪೂರ್ವ ಮತ್ತು ಉತ್ತರ ಪದಗಳು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಅಂದರೆ ಉತ್ತರ ಪದದ ಅರ್ಥ ಪ್ರಧಾನ ಅಂದರೆ ಪ್ರಮುಖವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಹಾಗಾದರೆ ಇಂಥ ತತ್ಪುರುಷ ಸಮಾಸವನ್ನು ವಿಭಕ್ತಿ ಪ್ರತ್ಯಯದ ಹಿನ್ನೆಲೆಯಲ್ಲಿ
ವಿಭಕ್ತಿ ಪ್ರತ್ಯಯದ ಹಿನ್ನೆಲೆಯಲ್ಲಿ 5 ವಿಧಗಳಾಗಿ ವಿಂಗಡಿಸುತ್ತಾರೆ. ಹಾಗಾದ್ರೆ ಒಂದು ಯಾವುದಂದ್ರೆ ತೃತೀಯ ತತ್ಪುರುಷ ಸಮಾಸ. ಮೊದಲನೇದು ತೃತೀಯ ತತ್ಪುರುಷ ಸಮಾಸ. ಪೂರ್ವಪದ ಏನಾಗಬೇಕಂದ್ರೆ ತೃತೀಯ ತತ್ಪುರುಷ ಸಮಾಸ ಅಂದರೆ ತೃತೀಯ ವಿಭಕ್ತಿ ಇಂದ ಇದೆಯಲ್ಲ, ಈ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಈ ಪದದಿಂದ ಕೂಡಿರಬೇಕು. ಹಾಗಾದರೆ ಈಗ ಉದಾಹರಣೆಗಾಗಿ ಜ್ಞಾನವೃದ್ಧ, ಜ್ಞಾನವೃದ್ಧ ಈ ಪದವನ್ನು ನಾವು ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಏನಾಗ್ತದಂದ್ರೆ ಜ್ಞಾನದಿಂದ ಪ್ಲಸ್ ವೃದ್ಧ, ಜ್ಞಾನದಿಂದ ಪ್ಲಸ್ ವೃದ್ಧ, ಜ್ಞಾನವೃದ್ಧ ಇದು. ಆಮೇಲೆ ನೆಕ್ಸ್ಟ್ ವಯೋವೃದ್ಧ, ವಯೋವೃದ್ಧ ಇದು ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವಂದ್ರೆ ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ. ಜ್ಞಾನದಿಂದ ಅಂದರೆ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡವ ಅಂತ ಅರ್ಥ. ಇನ್ನು ವಯೋವೃದ್ಧ. ಆಮೇಲೆ ಕಣ್ಗುರುಡ, ಕಣ್ಗುರುಡ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವಂದ್ರೆ ಏನಾಗ್ತದಂದ್ರೆ ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ. ಹಾಗಾದರೆ ಇನ್ನೊಂದು ಉದಾಹರಣೆ ಕವಿವಂದಿತ, ಕವಿವಂದಿತ. ಕವಿವಂದಿತ ಕವಿಗಳಿಂದ ಪ್ಲಸ್ ವಂದಿಸಲ್ಪಟ್ಟಿರುವವನು ಅಥವಾ ಕವಿಗಳಿಂದ ಪ್ಲಸ್ ವಂದಿತ. ಪೂರ್ವಪದ ಏನಾಗಿದೆ ಅಂದರೆ ಎಲ್ಲ ಒಂದು ಉದಾಹರಣೆಗಳಲ್ಲಿ ಜ್ಞಾನವೃದ್ಧ, ಆಮೇಲೆ ಜ್ಞಾನವೃದ್ಧ, ವಯೋವೃದ್ಧ, ಆಮೇಲೆ ಕಣ್ಗುರುಡ, ಆಮೇಲೆ ಕವಿವಂದಿತ ಇವುಗಳಲ್ಲಿ ಪೂರ್ವಪದ ಯಾವಾಗಲೂ ಏನಾಗಿರ್ತದಂದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದದಿಂದ ಕೂಡಿರ್ತದೆ. ಹಾಗಾದರೆ ಕವಿವಂದಿತ ಅಂದರೆ ವಂದಿತ ಅಂದರೆ ವಂದನೆ ಅಥವಾ ಅಭಿನಂದನೆಗಳನ್ನು ಸಲ್ಲಿಸಲ್ಪಟ್ಟಿರುವವ, ಅಂದರೆ ಬೇರೆ ಬೇರೆ ಕವಿಗಳಿಂದ ವಂದಿಸಲ್ಪಟ್ಟಿರುವವನಿಗೆ ಕವಿವಂದಿತ ಅಂಥೇಳಿ ಏನಾಗ್ತದಂದ್ರೆ ಅರ್ಥವನ್ನು ನೀಡ್ತದೆ ಕವಿವಂದಿತ. ಇನ್ನು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಯಾವುದಂದ್ರೆ ಚತುರ್ಥಿ ತತ್ಪುರುಷ ಸಮಾಸ. ಎರಡನೇದು ಚತುರ್ಥಿ ತತ್ಪುರುಷ ಸಮಾಸ. ಚತುರ್ಥಿ ತತ್ಪುರುಷ ಸಮಾಸ ಅಂದರೆ ಪೂರ್ವಪದ ಗೆ, ಹೀಗೆ, ಕೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರತ್ಯಯವನ್ನು ಕೂಡಿರಬೇಕು. ಹಾಗಾದರೆ ಉದಾಹರಣೆಗಾಗಿ ಚಂದ್ರಗ್ರಹಣ, ಚಂದ್ರಗ್ರಹಣ. ಹಾಗಾದರೆ ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಗೆ ಬರಬೇಕು, ಚಂದ್ರನಿಗೆ ಪ್ಲಸ್ ಗ್ರಹಣ, ಚಂದ್ರನಿಗೆ ಪ್ಲಸ್ ಗ್ರಹಣ ಚಂದ್ರಗ್ರಹಣ. ಅದೇ ಥರನಾಗಿ ಸೂರ್ಯಗ್ರಹಣ, ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವಂದ್ರೆ ಏನಾಗ್ತದಂದ್ರೆ ಸೂರ್ಯನಿಗೆ ಪ್ಲಸ್ ಗ್ರಹಣ, ಸೂರ್ಯನಿಗೆ ಪ್ಲಸ್ ಗ್ರಹಣ. ಆಮೇಲೆ ಭೂಪತಿ, ಭೂಮಿಗೆ ಪ್ಲಸ್ ಪತಿ. ಅಂದ್ರೆ ಮುಖ್ಯಸ್ಥ ಅಂತ ಅರ್ಥ ರೀ. ಹೀಗಾಗಿ ಇವೆಲ್ಲ ಒಂದು ಉದಾಹರಣೆಯನ್ನು ಗಮನಿಸಿದಾಗ ಪೂರ್ವಪದ ಯಾವಾಗಲೂ ಏನಾಗಿರ್ತದಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ ರೀ. ಪೂರ್ವಪದಗಳೆಲ್ಲ ಚತುರ್ಥಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದಾವ. ಇನ್ನು ನೆಕ್ಸ್ಟ್ ಪಂಚಮಿ ತತ್ಪುರುಷ ಸಮಾಸ. ಪಂಚಮಿ ತತ್ಪುರುಷ ಸಮಾಸ. ಪೂರ್ವಪದವು ಪಂಚಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುವುದು ಅಂದರೆ ದೆಸೆಯಿಂದ. ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದಂದರೆ ದೆಸೆಯಿಂದ, ದೆಸೆಯಿಂದ. ಹಾಗಾದರೆ ಉದಾಹರಣೆ ನೋಡಿದೆವಂದ್ರೆ ನಾವು ಹುಲಿ ಭಯ,
ಭಯ ಪದದ ವಿರುದ್ಧ ಪದ ನಿರ್ಭಯ. ಹುಲಿ ಭಯ, ಇದನ್ನು ವಿಗ್ರಹ ವಾಕ್ಯ ಮಾಡಿ ಬರೆದೇವು ಅಂದ್ರೆ ಹುಲಿಯ ದೆಸೆಯಿಂದ ಪ್ಲಸ್ ಭಯ, ಹುಲಿಯ ದೆಸೆಯಿಂದ ಪ್ಲಸ್ ಭಯ, ಹುಲಿ ಭಯ. ಅದೇ ರೀತಿಯಾಗಿ ಅತ್ತೆ ಕಾಟ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ಏನಾಗುತ್ತೆ ಅಂದ್ರೆ ಅತ್ತೆಯ ದೆಸೆಯಿಂದ ಪ್ಲಸ್ ಕಾಟ. ಆಮೇಲೆ ಋಣಮುಕ್ತ, ಋಣಮುಕ್ತ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದ್ರೆ ಏನಾಗ್ತದಂದ್ರೆ ಋಣದ ದೆಸೆಯಿಂದ ಪ್ಲಸ್ ಮುಕ್ತ, ಋಣದ ದೆಸೆಯಿಂದ ಪ್ಲಸ್ ಮುಕ್ತ, ಋಣಮುಕ್ತ. ನೆಕ್ಸ್ಟ್ ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ. ಪೂರ್ವಪದ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಇರಬೇಕು, ಅದರಿಂದ ಕೂಡಿರ್ತಕ್ಕಂಥದ್ದು. ಈಗ ಉದಾಹರಣೆಗಾಗಿ ದೇವಮಂದಿರ, ದೇವಮಂದಿರ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ದೇವರ ಪ್ಲಸ್ ಮಂದಿರ, ದೇವರ ಪ್ಲಸ್ ಮಂದಿರ, ದೇವಮಂದಿರ. ಹಾಗಾದರೆ ಇಲ್ಲಿ ಪೂರ್ವ ಪದ ಏನಿದೆ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಅನ್ನೋದನ್ನು ಒಳಗೊಂಡಿದೆ. ನೆಕ್ಸ್ಟ್ ಅರಮನೆ, ಅರಮನೆಗಿಂತ ನೆರೆಮನೆ ಲೇಸುವಂಥ ಪದವನ್ನು ನಾವು ಗಮನಿಸ್ತೇವೆ. ಅರಮನೆ, ಅರಗಿಳಿ, ಆಮೇಲೆ ಕಲ್ಲು ಮಂಟಪ, ಕಲ್ಲು ಮಂಟಪ. ಹಾಗಾದ್ರೆ ಇದನ್ನು ಅರಮನೆ ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ಏನಾಗ್ತದಂದ್ರೆ ಅರಸನ ಪ್ಲಸ್ ಮನೆ, ಅರಸನ ಪ್ಲಸ್ ಮನೆ, ಅರಮನೆ. ಅದೇ ತೆರನಾಗಿ ಅರಸನ ಪ್ಲಸ್ ಗಿಳಿ, ಅರಸನ ಪ್ಲಸ್ ಗಿಳಿ. ಅರಗಿಳಿ ಅಂದ್ರೆ ಅಚ್ಚುಮೆಚ್ಚು ಅಂತ ಅರ್ಥ ರೀ. ಅರಗಿಳಿ ಅಂದ್ರೆ ಅಚ್ಚುಮೆಚ್ಚು, ಹಲವಾರು ರಾಣಿಯರಲ್ಲಿ ಅಚ್ಚುಮೆಚ್ಚಿನವಳಿಗೆ ಅರಗಿಳಿ ಅಂತ ಕರೀತಾರೆ. ಇನ್ನು ಕಲ್ಲು ಮಂಟಪ, ಕಲ್ಲಿನ ಪ್ಲಸ್ ಮಂಟಪ. ಯಾವುದರ ಮಂಟಪ ಅಂದ್ರೆ ಕಲ್ಲಿನ ಪ್ಲಸ್ ಮಂಟಪ, ಕಲ್ಲು ಮಂಟಪ. ಆಮೇಲೆ ಕಣ್ಮಣಿ, ಕಣ್ಮಣಿ. ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ಕಣ್ಣಿನ ಪ್ಲಸ್ ಮಣಿ, ಕಣ್ಮಣಿ. ಈ ಪದನೂ ಸಹಿತ ಅಚ್ಚುಮೆಚ್ಚು ಅಂತ ಅರ್ಥವನ್ನು ಕೊಡ್ತದೆ. ಈ ತತ್ಪುರುಷ ಸಮಾಸದೊಳಗೆ ಕೊನೆಯದು, ತತ್ಪುರುಷ ಸಮಾಸದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಸಪ್ತಮಿ ತತ್ಪುರುಷ ಸಮಾಸ. ಸಪ್ತಮಿ ತತ್ಪುರುಷ ಸಮಾಸ. ಪೂರ್ವ ಪದ ಏನಾಗಬೇಕಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಈಗ ಉದಾಹರಣೆಗಾಗಿ ತಲೆನೋವು, ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ತಲೆಯಲ್ಲಿ ಪ್ಲಸ್ ನೋವು. ಹಾಗಾದರೆ ತಲೆಯಲ್ಲಿ ಅನ್ನೋದು ಪೂರ್ವ ಪದ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ ರೀ. ಅದೇ ರೀತಿಯಾಗಿ ವನವಾಸ, ವನವಾಸ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಪೂರ್ವ ಪದ ಏನಾಗಬೇಕಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಪೂರ್ವ ಪದ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ್ರೆ ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ತತ್ಪುರುಷ ಸಮಾಸ ಅಂತ ಕರಿತೇವೆ. ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ
ವನದಲ್ಲಿ ಪ್ಲಸ್ ವಾಸ. ಎಲ್ಲಿ ವಾಸ ಅಂದ್ರೆ ವನದಲ್ಲಿ ಪ್ಲಸ್ ವಾಸ ವನವಾಸ. ಆಮೇಲೆ ಹೊಟ್ಟೆ ಕಿಚ್ಚು. ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ಏನಾಗ್ತದಂದ್ರೆ ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು. ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು, ಹೊಟ್ಟೆ ಕಿಚ್ಚು. ಆಮೇಲೆ ಗೃಹ ಪ್ರವೇಶ. ಗೃಹ ಪ್ರವೇಶ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಗೃಹದಲ್ಲಿ ಪ್ಲಸ್ ಪ್ರವೇಶ. ಗೃಹದಲ್ಲಿ ಪ್ಲಸ್ ಪ್ರವೇಶ ಇದು ಏನಾಗ್ತದಂದ್ರೆ ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಇವೆಲ್ಲ ಉದಾಹರಣೆಗಳು. ಪೂರ್ವಪದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತ ಏನಿದೆಯಲ್ಲ ಅದರಿಂದ ಕೂಡಿರ್ತಕ್ಕಂಥ ಪದಗಳಿವೆಲ್ಲ. ತಲೆನೋವು, ವನವಾಸ, ಹೊಟ್ಟೆ ಕಿಚ್ಚು, ಗೃಹ ಪ್ರವೇಶ. ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಸಮಾಸದಲ್ಲಿ ಉತ್ತರ ಪದಾರ್ಥ ಪ್ರಧಾನ ಸಮಾಸದಲ್ಲಿ ಎರಡನೇದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಅಂದರೆ ವಿಶೇಷಣ ಮತ್ತು ವಿಶೇಷ ಪದದಿಂದ ಕೂಡಿ ಆಗುವ ಸಮಾಸ ಅಂತ ಹೇಳ್ತೇವೆ. ಒಂದು ವಿಶೇಷಣ ಪೂರ್ವಪದ ವಿಶೇಷಣ, ಉತ್ತರ ಪದ ವಿಶೇಷದಿಂದ ಕೂಡಿ ಆಗುವ ಸಮಾಸ. ಪೂರ್ವಪದ ವಿಶೇಷಣ, ಉತ್ತರ ಪದ ವಿಶೇಷದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡಿದೆವು ಅಂದ್ರೆ ಒಂದು ಹೆಮ್ಮರ ಅಂತ ಪದ ಇದೆ ರೀ. ಹೆಮ್ಮರ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದೇವು ಅಂದ್ರೆ ಹಿರಿದಾದ ಪ್ಲಸ್ ಮರ. ಹಿರಿದಾದ ಪ್ಲಸ್ ಮರ. ಮರ ಎಂಥದ್ದು ಅಂತ ಕೇಳಿದ್ರೆ ಹಿರಿದು ಅನ್ನೋದು ಇದು ವಿಶೇಷಣ ಪದವಾಗಿರ್ತದ. ಇದು ವಿಶೇಷಣ. ವಿಶೇಷಣ ಅಂದರೆ ಹೊಗಳುವುದು. ವಿಶೇಷ ಮರ ಅಂದ್ರೆ ಅದು ಹೊಗಳಿಸಿಕೊಳ್ತಕ್ಕಂಥ ಪದ. ಹೀಗಾಗಿ ಪೂರ್ವಪದ ವಿಶೇಷಣ, ಉತ್ತರ ಪದವಾದ ವಿಶೇಷದಿಂದಿಗೆ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಅಂತ ಕರಿತೇವೆ. ಇನ್ನು ಅದೇ ರೀತಿಯಾಗಿ ಹೆದ್ದೇಗ. ಹೆದ್ದೇಗ ಈ ಪದ ವಿಗ್ರಹ ವಾಕ್ಯ ಮಾಡಿ ಬರೆದ್ರೆ ಹಿರಿದಾದ ಪ್ಲಸ್ ತೇಗ. ಹಿರಿದಾದ ಪ್ಲಸ್ ತೇಗ. ತೇಗದ ಮರ ಎಂಥದ್ದು ಅಂತ ಕೇಳಿದ್ರೆ ಅದರ ವಿಶೇಷಣ ಪದ ಇದೆ, ಅದು ದೊಡ್ಡದು ಅಂತ ಹೇಳ್ತೇವಲ್ಲ ಅದು ಹೆದ್ದೇಗ. ಅದೇ ತರಹ ಹೆಬ್ಬಂಡೆ ವಿಗ್ರಹ ವಾಕ್ಯ ಮಾಡಿ ಬರೆದ್ರೆ ಏನಾಗ್ತದಂದ್ರೆ ಹಿರಿದಾದ ಪ್ಲಸ್ ಬಂಡೆ. ಬಂಡೆಗಲ್ಲು ಎಂಥದ್ದು ಅಂದ್ರೆ ದೊಡ್ಡದು ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಪದವನ್ನು ಬಳಸ್ತೇವೆ. ಅದೇ ರೀತಿಯಾಗಿ ಕೆಂದಾವರೆ. ಕೆಂದಾವರೆ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಕೆಂದಾವರೆ ಅನ್ನೋ ಪದ ಕೆಂಪಾದ ಪ್ಲಸ್ ತಾವರೆ. ತಾವರೆ ಹೂವು ಎಂಥದ್ದು ಅಂದರೆ ಕೆಂಪು ಇದ್ದದ್ದು ಅನ್ನೋದನ್ನು ಅದರ ಗುಣವನ್ನು ತಿಳಿಸ್ತದೆ. ತಾವರೆ ಅಂದರೆ ನೈದಿಲೆ, ಪದ್ಮಜ, ಅಂಬುಜ, ಅಬ್ಜ ಈ ಎಲ್ಲ ಹೆಸರುಗಳಿಂದ ಈ ತಾವರೆ ಅನ್ನು ಕರೆಯುವಂಥದ್ದು. ಹಾಗಾದರೆ ತಾವರೆ ಹೂವು ಎಂಥದ್ದು ಅಂದರೆ ಕೆಂಪು ಇದ್ದದ್ದು ಅಂತ ಅರ್ಥ. ಒಟ್ಟಾರೆಯಾಗಿ ಕರ್ಮಧಾರಯ ಸಮಾಸ ಅಂದ್ರೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ರೀ. ಆಮೇಲೆ ಇನ್ನೊಂದು ಉದಾಹರಣೆಯನ್ನು ನೋಡ್ಬೋದು. ಹೆಬ್ಬಾಗಿಲು ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ಹಿರಿದಾದ ಪ್ಲಸ್ ಬಾಗಿಲು. ಬಾಗಿಲು ಎಂಥದ್ದು ಅಂದರೆ ದೊಡ್ಡದು ಅಂತ ಹೇಳ್ತೇವಲ್ಲ ಅದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು.
ನೆಕ್ಸ್ಟ್ ಮೂರನೇ ಸಮಾಸ ಯಾವುದಂದ್ರೆ ಮೂರನೇದು ದ್ವಿಗು ಸಮಾಸ ರೀ. ಸಮಾಸದಲ್ಲಿ ಮೂರನೇದು ಯಾವುದಂದ್ರೆ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದ್ರೆ ಪೂರ್ವಪದವು ಹೆಚ್ಚಾಗಿ ಅಥವಾ ಪೂರ್ವಪದವು ಸಂಖ್ಯಾವಾಚಿಯಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನುವರು. ಪೂರ್ವಪದ ಸಂಖ್ಯಾವಾಚಿ ನಂಬರನ್ನು ತಿಳಿಸ್ತಕ್ಕಂಥದ್ದು. ಉತ್ತರ ಪದ ಏನಿರ್ಬೇಕಂದ್ರೆ ನಾಮಪದ ಇರಬೇಕು. ಹಾಗಾದರೆ ಈಗ ಉದಾಹರಣೆಗಾಗಿ ಒಗ್ಗಟ್ಟು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗಾದೆ ಮಾತಿರುತ್ತೆ ಅಲ್ಲ, ಒಗ್ಗಟ್ಟು. ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದರೆ 1 + ಕಟ್ಟು. 1 + ಕಟ್ಟು. 1 ಅನ್ನೋದು ಸಂಖ್ಯಾವಾಚಿ, ಕಟ್ಟು ಅನ್ನೋದು ನಾಮಪದವಾಗಿ ಬಳಕೆಗೊಳ್ಳುತ್ತದೆ ಮತ್ತು ಆಮೇಲೆ ಧಾತುವಾಗಿ ಕೂಡ ಬಳಕೆ ಆಗ್ತದೆ. 1 ಅನ್ನೋದು ಸಂಖ್ಯಾವಾಚಿ, ಪೂರ್ವಪದವು ಸಂಖ್ಯಾವಾಚಿ ನಂಬರನ್ನು ತಿಳಿಸ್ಕೊಡ್ತದೆ. ಉತ್ತರ ಪದ ನಾಮಪದ ಇರ್ತದೆ. ಹೀಗಾಗಿ ಇದಕ್ಕೆ ಏನಂತ ಕರಿತೇವೆ ಅಂದರೆ ದ್ವಿಗು ಸಮಾಸ ಅಂತೇವೆ. ಅದೇ ರೀತಿಯಾಗಿ ಇರ್ಪೆಂಡಿರ್ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಏನಾಗ್ತದಂದ್ರೆ 2 + ಪೆಂಡೀರ್. ಆಮೇಲೆ ಪಂಚೇಂದ್ರಿಯ, ಪಂಚೇಂದ್ರಿಯ ಇದನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದರೆ ಏನಾಗ್ತದಂದ್ರೆ ಪಂಚಗಳಾದ ಪ್ಲಸ್ ಇಂದ್ರಿಯ. ಪಂಚಗಳಾದ, ಪಂಚ ಅಂದ್ರೆ ಅದು ಸಂಖ್ಯೆಯನ್ನು ತಿಳಿಸ್ತದೆ 5 ಅಂತೇಳಿ ಪಂಚೇಂದ್ರಿಯ. ಆಮೇಲೆ ಅಷ್ಟದಶ ಪುರಾಣಗಳು. ಅಷ್ಟದಶ ಅಂದರೆ 18 ಪುರಾಣಗಳು ಅಂತ ಕರಿತೇವೆ. ಅಷ್ಟದಶ ಪುರಾಣಗಳು. ಇದನ್ನು ವಿಗ್ರಹ ವಾಕ್ಯ ಹೆಂಗೆ ಮಾಡ್ತೇವೆ ಅಂದ್ರೆ ಅಷ್ಟದಶಗಳಾದ, ಅಷ್ಟದಶ ಅಂದರೆ 18, ಅಷ್ಟದಶಗಳಾದ ಪ್ಲಸ್ ಪುರಾಣಗಳು. ಅಷ್ಟದಶಗಳಾದ ಪ್ಲಸ್ ಪುರಾಣಗಳು. ಅದೇ ತೆರನಾಗಿ ಇಕ್ಕೆಲ ಅಂತ ಒಂದು ಪದವನ್ನು ಬರಿಬೋದು ದ್ವಿಗು ಸಮಾಸಕ್ಕೆ. ಇಕ್ಕೆಲ, ಇಕ್ಕೆಲ ಅಂದರೆ 2 ಬದಿ. ಇದನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ 2 + ಕೆಲ. 2 + ಕೆಲ. ಇಕ್ಕೆಲ ಅಂದರೆ 2 ಬದಿ ಅಂತ ಹೇಳಿ ಕರಿತೇವೆ ನಾವು. ಇಕ್ಕೆಲ ಒಟ್ಟಾರೆಯಾಗಿ ಪೂರ್ವಪದ ಸಂಖ್ಯಾವಾಚಿಯಾಗಿದ್ದು ಉತ್ತರ ಪದ ನಾಮಪದ ಇದ್ರೆ ಅದಕ್ಕೆ ದ್ವಿಗು ಸಮಾಸ ಅಂತ ಕರಿತೇವೆ. ಆಮೇಲೆ ನವರಾತ್ರಿ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದರೆ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ರೀ. ಇದನ್ನು ವಿಗ್ರಹ ವಾಕ್ಯ ಮಾಡಿ ಬರ್ದೇವು ಅಂದ್ರೆ ನವಗಳಾದ ಪ್ಲಸ್ ರಾತ್ರಿ. ನವಗಳಾದ, ನವಗಳಾದ ಪ್ಲಸ್ ರಾತ್ರಿ. ಇದನ್ನು ಏನು ಮಾಡ್ಬೋದು ಅಂದ್ರೆ ಪೂರ್ವಪದ ನವ ಅಂದರೆ 9, ಪೂರ್ವಪದ ಸಂಖ್ಯಾವಾಚಿ ಉತ್ತರ ಪದ ನಾಮಪದ ಇದ್ರೆ ಅದಕ್ಕೆ ದ್ವಿಗು ಸಮಾಸ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ಗಮಕ ಸಮಾಸ. ಗಮಕ ಸಮಾಸ. ಕೇಶರಾಜ ತನ್ನ ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ ಗಮಕ ಸಮಾಸವನ್ನು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾನೆ. ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಿದವ್ರು ಯಾರು ಅಂದ್ರೆ 9 ಕೇಶರಾಜ ಅಸಾಧಾರಣ ಲಕ್ಷಣಗಳನ್ನು ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ. ಆ 9 ಲಕ್ಷಣಗಳಲ್ಲಿ ಗಮಕ ಸಮಾಸವು ಕೂಡ ಒಂದಾಗಿದೆ. ಅಥವಾ ಹಾಗೂ ಅಥವಾ ಮತ್ತು ಇನ್ನೂ ಒಂದು ಪದವನ್ನು ಬಳಸ್ಬೋದು. ಏನಂದ್ರೆ ಗಮಕ ಸಮಾಸವು ಯಾವ ಸಮಾಸ ಅಂದ್ರೆ ಗಮಕ ಸಮಾಸವು, ಗಮಕ ಸಮಾಸವು ಕರ್ಮಧಾರಯ ಸಮಾಸದ ಒಂದು ಪ್ರಭೇದವಾಗಿದೆ. ಯಾವ ಸಮಾಸ ಅಂದ್ರೆ ಕರ್ಮಧಾರಯ ಸಮಾಸದ ಒಂದು ಪ್ರಭೇದವಾಗಿದೆ. ಏನಾದರೂ ಗಮಕ ಸಮಾಸದ ಉದಾಹರಣೆಗಳನ್ನು ಕೊಟ್ಟು ಇದು ಯಾವ ಸಮಾಸ ಅಂತ ಕೊಟ್ಟಿದ್ರೆ ಗಮಕ ಸಮಾಸ ಆಪ್ಷನ್ ಇಲ್ಲದೆ ಇದ್ದಾಗ ಅದನ್ನು ಕರ್ಮಧಾರಯ ಸಮಾಸ ಅಂತ ಬರಿಬೇಕು. ಯಾಕಂದ್ರೆ ಗಮಕ ಸಮಾಸ ಏನೈತಂದ್ರೆ ಇದು ಕರ್ಮಧಾರಯ ಸಮಾಸದ ಒಂದು ಪ್ರಭೇದ ಐತ್ರಿ. ಕರ್ಮಧಾರಯ ಸಮಾಸದ ಒಂದು ಪ್ರಭೇದ. ಹಾಗಾದ್ರೆ ಗಮಕ ಸಮಾಸ ಎಂದರೆ
ಪೂರ್ವ ಪದವು ಸರ್ವನಾಮ, ಪೂರ್ವ ಪದ ಏನಿರಬೇಕು? ಸರ್ವನಾಮ ಪದ ಇರಬೇಕು, ಇಲ್ಲವೇ ಇದ್ರೆ ಕೃದಂತ ಇರಬೇಕು. ಪೂರ್ವ ಪದ ಸರ್ವನಾಮ ಇಲ್ಲವೇ ಕೃದಂತ ಇವುಗಳಲ್ಲಿ ಒಂದಾಗಿದ್ದು ಉತ್ತರ ಪದವಾದ ನಾಮಪದದೊಂದಿಗೆ ಸೇರಿ, ಉತ್ತರ ಪದವಾದ ನಾಮಪದದೊಂದಿಗೆ